ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಗೃಹಲಕ್ಷ್ಮಿ ಹಣಕ್ಕೆ ಇಲ್ಲಿ ಬ್ರೇಕ್ ಪಟ್ಟಿದೆ ನೋಡಿ. ಯಾರು ಸಂಘಗಳಲ್ಲಿ ಸಾಲಗಳನ್ನು ತೆಗೆದಿದ್ರಿ, ಫೈನಾನ್ಸ್ಗಳನ್ನ ಲೋನ್ ಯಾರು ತೊಗೊಂಡಿದ್ರಿ ಅಂತ ಎಲ್ಲ ಒಂದು ಫಲಾನುಭವಿಗಳಿಗೆ ಇಲ್ಲಿ ಬರೋಬ್ಬರಿ 16,000 ಮಹಿಳೆಯರಿಗೆ ಯೋಜನೆಗಳಿಂದ ವಂಚಿತ ಆಗಿದೆ. ಯಾರು ಸಾಲಗಳನ್ನು ಪಡೆದಿದ್ರಿ, ನೆಕ್ಸ್ಟ್ ಟೈಮ್ ಸಾಲ ತಗೊಳ್ಳುವಾಗ ಕೇರ್ಫುಲ್ಲಿಯಾಗಿ ನೀವು ಸಾಲಗಳನ್ನು ತಗೊಳ್ಳಿ. ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಹಣಗಳು ನಿಮಗೆ ಇಲ್ಲಿ ಜಮಾ ಆಗಿಲ್ಲ. ಇವತ್ತು ಒಂದು ವಿಜಯ ಕರ್ನಾಟಕ ನ್ಯೂಸ್ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಏನಿದು ಗೃಹಲಕ್ಷ್ಮಿಯ ಒಂದು ಗೊಂದಲ ಮತ್ತು ಈ GST ಒಂದು ಏನು ಗೊಂದಲಗಳಾಗಿವೆ ಇಲ್ಲಿ ನೋಡ್ತಾ ಹೋಗೋಣ ನೋಡಿ. ಇಲ್ಲಿ ನೋಡೋದಾದ್ರೆ ನೋಡಿ, ಒಂದು ಸಾಲ ಪಡೆದವರು ತೆರಿಗೆ ಪಟ್ಟಿಗೆ ಸೇರಿದ್ದಾರೆ. 16,000 ಮಹಿಳೆಯರು ಯೋಜನೆಯಿಂದ ವಂಚಿತರಾಗಿದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ಒಂದು ನ್ಯೂಸ್ ಪೇಪರ್ನಲ್ಲಿ ಆರ್ಟಿಕಲ್ ಪಬ್ಲಿಷ್ ಆಗಿದೆ. GST ಶಾಕ್, ಗೃಹಲಕ್ಷ್ಮಿ ಹಣಕ್ಕೆ ಬ್ರೇಕ್ ಅಂತ ಒಂದು ಹೆಡ್ಲೈನ್ಗಾಗಿ ಒಂದು ನೋಟಿಫಿಕೇಷನನ್ನು ಇಲ್ಲಿ ಬಿಡಲಾಗಿದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಕೇಸುಗಳು ಬಂದಿವೆ ನೋಡಿ. ಇಲ್ಲಿ ಗದಗ್ನಲ್ಲಿ 731, ಕಲಬುರಗಿಯಲ್ಲಿ 2,111 ಒಂದು ಕೇಸ್ಗಳು, ಬೆಳಗಾವಿಯಲ್ಲಿ 1,500, ಬಳ್ಳಾರಿಯಲ್ಲಿ 631, ದಾವಣಗೆರೆಯಲ್ಲಿ 900, ತುಮಕೂರಿನಲ್ಲಿ 1,001 ಇಲ್ಲಿ ಕೇಸ್ಗಳು ಅಲ್ಲಿ ಬೆಳಕಿಗೆ ಬಂದಿವೆ ನೋಡಿ. ಸರ್ಕಾರದ ಆದೇಶ ಏನಿದೆ ನೋಡಿ, ದಿನೇ ದಿನ ಪ್ರಕರಣ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈ ಸಮಸ್ಯೆ ಬಗೆಹರಿಸಲು ರಾಜ್ಯ ಸರ್ಕಾರ ಎಲ್ಲ ಜಿಲ್ಲೆಗಳಿಂದ ಮಾಹಿತಿ ನೀಡುವಂತೆ ಆಗಸ್ಟ್ 15ರಂದು ಆದೇಶಿಸಿದೆ. ಅರ್ಹರಿದ್ದು GST ಪಾವತಿದಾರರು ಎಂದು ತಂತ್ರಾಂಶದಲ್ಲಿ ತೋರಿಸುತ್ತಿರುವ ಒಂದು ಪಡಿತರ ಕಾರ್ಡ್ ಮಾಹಿತಿಯನ್ನು ಆದಾಯ ತೆರಿಗೆ ಮತ್ತು ವಾಣಿಜ್ಯ ಇಲಾಖೆ ನೀಡಿ ಸತ್ಯಾಂಶ ತಿಳಿಸಿ ಮುಂದುವರಿಸಲು ಆದೇಶವನ್ನು ಇಲ್ಲಿ ತಿಳಿಸಲಾಗಿದೆ. ಮೇನ್ ಪ್ರಾಬ್ಲಮ್ ಆಗಿರುವುದು ಏನು ಹೇಳಿ, ಮಹಿಳೆಯರು ಒಂದು ಸಂಘಗಳಲ್ಲಿ ಒಂದು ಲೋನ್ಗಳನ್ನು ತಗೊಂಡಿರ್ತಾರೆ. ಅದೇ ಲೋನ್ಗೆ ನೀವು GST ಕೂಡ ಕಟ್ಟಿರ್ತೀರಿ. ಹೀಗಾಗಿ ಅದು ನಮ್ಮ ಸಿಸ್ಟಮ್ನಲ್ಲಿ ನೀವು GST ಪಾವತಿದಾರರು ಎಂದು ಪರಿಗಣಿಸಿ ನಿಮಗೆ ಒಂದು ಗೃಹಲಕ್ಷ್ಮಿ ಹಣ ಇಲ್ಲಿ ಜಮಾ ಆಗ್ತಾ ಇಲ್ಲ. ಯಾರು ನೋಡಿ, ಇಲ್ಲಿ ನೋಡಿ, ಬೆಳೆ ಸಾಲ ಹೊರತುಪಡಿಸಿ ವೈಯಕ್ತಿಕ ಸಾಲ, ವಾಹನ ಸಾಲ, ತುರ್ತು ಸಾಲ ಸೇರಿ ನಾನಾ ಕಾರಣಗಳಿಗೆ ಪಡಿತರ ಚೀಟಿ ಹೊಂದಿದ ವ್ಯಕ್ತಿಗಳು ರಾಷ್ಟ್ರೀಕೃತ ಬ್ಯಾಂಕು, ನೋಂದಾಯಿತ ಫೈನಾನ್ಸ್ ಮತ್ತು ಸ್ಥಳೀಯ ಬ್ಯಾಂಕ್ಗಳಿಗೆ ಸಾಲ ಪಡೆಯುತ್ತಿದ್ದರೆ ಈ ಸಾಲಕ್ಕೆ GST ಹಾಕಲಾಗುತ್ತದೆ ಮತ್ತು ಸಾಲ ಪಡೆದ ವ್ಯಕ್ತಿಯ ಒಂದು ಪ್ಯಾನ್ ಕಾರ್ಡ್ ಕೂಡ ಅಲ್ಲಿ ಲಿಂಕ್ ಆಗಿರುತ್ತದೆ. ಹೀಗಾಗಿ ತಾವು GST ಪಾವತಿದಾರರು ಎಂದು ಇಲ್ಲಿ ನಾವು ಸಿಸ್ಟಮ್ಮು ತಮಗೆ ಸಿಸ್ಟಮ್ ನಿಮಗೆ ಇಲ್ಲಿ ನೀವು GST ಪಾವತಿದಾರರಾಗಿದ್ದೀರಿ ಎಂಬುದರ ಬಗ್ಗೆ ಇಲ್ಲಿ ಅಪ್ಡೇಟ್ ಆಗಿದೆ. ಸಾಲಕ್ಕೆ ಜಾಮೀನು ನೀಡಿದವರು ಕೂಡ ನೋಡಿ, ಯಾರು ಜಾಮೀನುದಾರ ಆಗಿದ್ರಿ ಅವರು ಕೂಡ ನೀವು ಇಲ್ಲಿ GST ಪಾವತಿದಾರರು ಪಟ್ಟಿಗೆ ಸೇರಿಸಿದ್ದಾರೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಒಂದು KYC ಮಾಡಿದ ಸಂದರ್ಭದಲ್ಲಿ ಪಡಿತರ ಚೀಟಿ ಹೊಂದಿರೋರು GST ಪಾವತಿದಾರರೆಂದು ಬೆಂಬಲಿಸಲ್ಪಡುತ್ತದೆ. ನೆಕ್ಸ್ಟ್ ಟೈಮು ನೀವು ಲೋನ್ಗೆ ತಗೊಳ್ಳುವಾಗ ಮತ್ತು ಯಾರು ನೀವು ಇಲ್ಲಿ ಸಾಲಕ್ಕೆ ಜಾಮೀನುದಾರ ಆಗ್ತೀರಿ ಅವರೆಲ್ಲ ಕೇರ್ಫುಲ್ಲಾಗಿ ಆ ಸಾಲಕ್ಕೆ ಒಂದು GST ಕೂಡ ಇಲ್ಲಿ ಪಾವತಿ ಮಾಡಲಾಗುತ್ತದೆ. ಸಿಸ್ಟಮ್ ಮೂಲಕ ಒಂದು ಫೇಲ್ಯೂರ್ ಆಗಿದೆ. ಇಲ್ಲಿ ಡೈರೆಕ್ಟಾಗಿ ನೀವು GST ಪಾವತಿದಾರರು ಎಂದು ಇಲ್ಲಿ ಆಟೋಮೆಟಿಕ್ಕಾಗಿ ಸಿಸ್ಟಮ್ ಇಲ್ಲಿ ಪರಿಗಣಿಸ್ತಾ ಇದೆ. ಹೀಗಾಗಿ ತಮಗೆ ಗೃಹಲಕ್ಷ್ಮಿ ಹಣ ಇನ್ನೂವರೆಗೆ ಜಮಾ ಆಗಿಲ್ಲ. ಯಾರಿಗೆ ಜಮಾ ಆಗಿಲ್ಲ ನೋಡಿ, ಅವರು ಸಾಲಗಳು ಏನಾದರೂ ತೊಗೊಂಡಿದ್ರೆ ಅದನ್ನು ಬೇಗನೆ ರೀಪೇಮೆಂಟ್ ಮಾಡ್ಕೊಳ್ರಿ. ಮತ್ತು ಈ ಗೊಂದಲಗಳಿಗೆ ಸರ್ಕಾರದಿಂದ ಒಂದು ಇಲ್ಲಿ ನೋಡಿ, ಇಂಥ ಪ್ರಕರಣಗಳನ್ನ ಆದಾಯ ತೆರಿಗೆ ಇಲಾಖೆಗೆ ವರ್ಗಾಯಿಸಲು ಆದಾಯ ತೆರಿಗೆ ಇಲಾಖೆಯಿಂದ ಮಾಹಿತಿ ಬಂದ ನಂತರ ಅರ್ಹರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಮೊತ್ತವನ್ನು ವರ್ಗಾಯಿಸಲಾಗುವುದು ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ಕೂಡ ಅಪ್ಡೇಟ್ ಆಗಿದೆ. ಈ GST ಏನು ಗೊಂದಲ ಇದೆ, ಇದು ಮುಗಿದ ನಂತರ ಒಂದು GST ಅಂಡರ್ನಲ್ಲಿ ಯಾರು ಮಹಿಳೆಗಳಿದ್ದರೆ ಅವರಿಗೆ ಗೃಹಲಕ್ಷ್ಮಿ ಹಣಗಳನ್ನು ಇಲ್ಲಿ ಕೊಡ್ತಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಡಿ ನೋಂದಾಯಿತ ರಾಜ್ಯದ 16,000ಕ್ಕೂ ಅಧಿಕ ಫಲಾನುಭವಿಗಳು GSTಯ ತಾಂತ್ರಿಕ ಕಾರಣಕ್ಕಾಗಿ ಯೋಜನೆಯಿಂದ ವಂಚಿತರಾಗಿರುವ ಪ್ರಕರಣ ಬೆಳಕಿಗೆ ಬಂದ ನೋಡಿ. ಪತಿ ಮತ್ತು ಮಕ್ಕಳ ದೆಸೆಯಿಂದ ಮನೆಯ ಯಜಮಾನಿ ಫಲಾನುಭವಿ ಪಟ್ಟಿಯಿಂದ ಹೊರಗುಳಿಯುವಂತಾಗಿದೆ. ಸಮಸ್ಯೆ ಬಗೆಹರಿಸಲು ರಾಜ್ಯ ಸರ್ಕಾರ ಆದಾಯ ತೆರಿಗೆ ಇಲಾಖೆಗೆ ಅಧಿಕಾರಿಗಳಿಗೆ ಇದನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಿಜವಾದ GST ಪಾವತಿದಾರರು ಯಾರು ಎಂಬುದನ್ನು ಪತ್ತೆ ಹಚ್ಚುವ ಮೂಲಕ ಇಲ್ಲಿ ಕಾರ್ಯವನ್ನು IT ಆರಂಭಿಸಿದೆ ನೋಡಿ. ಇಲ್ಲಿ ಮೇನ್ ಪ್ರಾಬ್ಲಮ್ ಬಂದಿರುವುದು, ನೀವು ಸಂಘಿನಲ್ಲಿ ಸಾಲ ಮತ್ತು ಫೈನಾನ್ಸ್ಗಳಲ್ಲಿ ನೀವು ಒಂದು ಸಾಲಗಳನ್ನು ತೊಗೊಂಡಿದ್ರಿ, ಆ ಸಾಲಕ್ಕೆ ನಿಮಗೆ GST ಕೂಡ ಹಾಕಲಾಗುತ್ತದೆ. ಅದೇ GST ನೀವು GST ಪಾವತಿದಾರರು ಎಂದು ಇಲ್ಲಿ ಪರಿಗಣಿಸಿ ನಿಮಗೆ ಗೃಹಲಕ್ಷ್ಮಿ ಹಣವನ್ನು ಈಗ ಕೊಟ್ಟಿರುವುದಿಲ್ಲ. ಇಲ್ಲಿ ನಿಜವಾದ GST ಪಾವತಿದಾರರು ಯಾರು ಎಂಬುದರ ಬಗ್ಗೆ ಒಂದು ಪತ್ತೆ ಹಚ್ಚಿ ಫಲಾನುಭವಿಗಳಿಗೆ ಇಲ್ಲಿ ಒಂದು ಗೃಹಲಕ್ಷ್ಮಿ ಹಣಗಳನ್ನು ಮುಂದೆ ನಿಮಗೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆ. ಅಷ್ಟರವರೆಗೆ ನೀವು ಇಲ್ಲಿ ವೇಟ್ ಮಾಡ್ಕೋಬೇಕಾಗುತ್ತದೆ. ವೀಕ್ಷಕರ, ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.